ಇಲ್ಲಿ ರಘು ಅವರು ಅಖಾಡಕ್ಕೆ ಇಳಿದಿದ ತಕ್ಷಣ ಇಲ್ಲಿ ಗೊತ್ತಾಯ್ತು ಇಲ್ಲಿ 100% ರಘು ಅವರು ಕಾಕ್ರೋಚ್ ಸುದ್ದಿಯವ್ರನ್ನ ಧ್ರುವಂತವ್ರನ್ನ ಹೊಡೆದು ಬಿಸಾಕ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತವ್ರು ಏನಾದ್ರು ಫೈಟ್ ಕೊಡ್ಬೋದು ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ. ಏನೂ ಕೂಡ ಫೈಟ್ ಕೊಡ್ಲೇ ಇಲ್ಲ. ಸುಮಾರು 2-3 ಟಚ್ ಏನೋ ಮಾಡಿದ್ರು ಬಾಲಿಂದ. ಇಲ್ಲಿ 3-4ನೇ ಟಚ್ಗೆ ಈಚೆ ಹೋಗ್ಬಿಟ್ರು. ಇಲ್ಲಿ ಕಾಕ್ರೋಚ್ ಸುದ್ದಿಯವ್ರಿಗಂತೂ ಚೆನ್ನಾಗಿ ಗೊತ್ತಾಯ್ತು. 2ನೇ ಟಚ್ಗೆ ಸೀದಾ ಹೋಗಿ ಈಚೆ ಬಿಟ್ಬಿಟ್ರು. ಇವ್ರು ಈಚೆ ಬಿದ್ದಿದ ತಕ್ಷಣ ಸ್ಪರ್ಧಿಗಳು ಕೂಡ ಇಲ್ಲಿ ನಗಕ್ಕೆ ಆರಂಭಿಸ್ಬಿಟ್ರು. ಅಷ್ಟು ಕಾಮಿಡಿ ಆಗಿತ್ತು ನಿಜವಾಗ್ಲೂ ಕೂಡ. ಯಾಕಂದ್ರೆ ಈ ತರ ಟಾಸ್ಕ್ ಕೊಟ್ಟಾಗ ನೋಡೋಕ್ಕೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಕಾಕ್ರೋಚ್ ಸುದ್ದಿಯವ್ರಿಗಂತೂ ಇಲ್ಲಿ ಫಸ್ಟೇ ಗೊತ್ತಾಗಿತ್ತು, ಹೇಗಿದ್ರು ನಾನು ಹೋಗ್ತೀನಿ, ಯಾಕೆ ಸುಮ್ಮನೆ ಅಷ್ಟೊಂದು ಗುದ್ದಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ 2ನೇ ಟಚ್ಗೆ ಇಲ್ಲಿ ಟಕ್ ಅಂತ ಅಂದ್ಬಿಟ್ಟು ರಘು ಅವ್ರು ಈಚೆ ಕಳ್ಸಿದ್ರು. ಗೇಮ್ ಅಂತ ಬಂದಾಗ ಇಲ್ಲಿ ನಿಜವಾಗ್ಲೂ ರಘು ಅವರು ತುಂಬಾನೇ ಎಫರ್ಟ್ ಆಗ್ತಾರೆ, ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತಾರೆ. ಆದ್ರೆ ಮಾಲು ಅವರು ಒಂದು ರೀಸನ್ ಕೊಟ್ಟರು, ಟಾಸ್ಕ್ ಅಂತ ಬಂದಾಗ ಕಾಣಿಸ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು. ಬಟ್ ಮಾಲು ಅವರು ಸ್ವಲ್ಪ ಚೆನ್ನಾಗಿ ಅಬ್ಸರ್ವೇಷನ್ ಮಾಡಿದ್ರೆ ಸ್ಪರ್ಧಿಗಳನ್ನ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೆಲವೊಬ್ರು ಇಲ್ಲಿ ಹೇಳ್ತಾ ಇರ್ತಾರೆ ಇಲ್ಲ ಮಾಳು ಅವ್ರು ಮಾಡಿದ್ ಕರೆಕ್ಟು ಅಂತ ಅಂದ್ಬಿಟ್ಟು. ರಘು ಅವ್ರನ್ನ ಇಲ್ಲಿ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ತಾರೆ. ಈಗ ನಿನ್ನೆ ಸಂಚಿಕೆಯಲ್ಲಿ ತೋರಿಸಿದೇನಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡಿ ಅಂತ ಹೇಳಿದಾಗ ಈ ಬ್ಯಾಲೆನ್ಸಿಂಗ್ ಟಾಸ್ಕ್ ಏನಿತ್ತು ಅದರಲ್ಲಿ ಇವರು ಕೂಡ ಡಿಸ್ಕಷನ್ ಸರಿಯಾಗಿ ಮಾಡಲ್ಲ, ಸೇಫ್ ಆಗಿರೋ ತಂಡನೂ ಕೂಡ ಇಲ್ಲಿ ಡಿಸ್ಕಷನ್ ಮಾಡಲಿಲ್ಲ. ನಾಮಿನೇಷನ್ ಆಗಿರೋ ತಂಡದವ್ರು ಬಿಡಿ ಗೆದ್ರು ಕೂಡ ಗೆಲ್ದಿರೋ ತರ ಇಲ್ಲಿ ಆಗೋಯ್ತು. ಬಟ್ ಆ ಒಂದು ಟಾಸ್ಕ್ ಅವ್ರೇನೋ ಗೆದ್ದಿದ್ರು, ಡಿಸಿಷನ್ ತಗೋಬೇಕಾದ್ರೆ ಇಲ್ಲಿ ಸ್ವಲ್ಪ ಜಗಳ ಆಯ್ತು. ಇಲ್ಲಿ ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಜಿದ್ದಿಗೆ ಬಿಟ್ಬಿಟ್ಟಿದ್ದಾರೆ. ರಾಶಿಕಾ ಅವರಂತೂ ಇಲ್ಲಿ ಕರೀತಿದ್ರು ಕೂಡ, ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಕರೆದ್ರು, ಜಾನ್ವಿ ಅವರು ಕರೆದ್ರು, ರಘು ಅವರು ಕರೆದ್ರು, ಎಲ್ಲರೂ ಕೂಡ ಇಲ್ಲಿ ಸಮಾಧಾನ ಮಾಡಕ್ ನೋಡಿದ್ರೆ ಇಲ್ಲಿ ರಾಶಿಕಾ ಅವ್ರ ಮನೇಲಿ ಕೂತ್ಬಿಟ್ಟಿತ್ತು. ನಾನು ಏನಾದ್ರೂ ಪರವಾಗಿಲ್ಲ, ಇಲ್ಲಿ ಸ್ಪಂದನ ಅವ್ರನ್ನ ಹೇಗಾದ್ರೂ ಮಾಡಿ ಡಾಮಿನೇಟ್ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೆಲವೊಮ್ಮೆ ಹುಡುಗಿರಿಗೆ ಹೆಣ್ಣೆ ಶತ್ರು ಅಂತ ಹೇಳ್ತಾರಲ್ಲ, ಇಲ್ಲಿ ರಾಶಿಕಾ ಅವ್ರು ಆ ರೀತಿ ಮಾಡಿದ್ರು. ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದ್ರು ಪರವಾಗಿಲ್ಲ, ನೀನ್ ಇಲ್ಲಿ ಡಿಸರ್ವ್ ಇದೆಯಾ, ನೀನು ಸೇವ್ ಆಗು ಹೋಗು ಅಂತ ಹೇಳಿದ್ರೆ ಇಲ್ಲ ನನಗೆ ಬೇಡ ಅಂತ ಇಲ್ಲಿ ಹೇಳಿದ್ರು. ಇದು ಮೊಂಡಾಟ. ಅದಕ್ಕೆ ಇಲ್ಲಿ ಜಾನ್ವಿಯರ್ ಕೂಡ ಹೇಳ್ತಾರೆ ದುರಂಕಾರ ತುಂಬ್ಕೊಂಡ್ಬಿಟ್ಟಿದೆ ಮೈಯಲ್ಲಿ, ಕೃತಜ್ಞತೆ ಅನ್ನೋದೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿಯವರು ಇಲ್ಲಿ ಹೇಳಿದ್ರು. ಕೆಲವೊಂದು ಮಾತುಗಳು ಸತ್ಯ ಇರುತ್ತೆ ಜಾನ್ವಿಯವ್ರು ಹೇಳೋದು, ಎಲ್ಲಾ ಮಾತು ಅಲ್ಲ, ಕೆಲವೊಂದು ಮಾತುಗಳು. ಇಲ್ಲಿ ರಾಶಿಕ್ ಅವ್ರಿಗೆ ದುರಂಕಾರ ಹೆಚ್ಚಾಗಿತ್ತು. ನಾನು ಆಡಿದ್ದೀನಿ, ನಾನು ಗೆಲ್ಸ್ಕೊಟ್ಟಿದ್ದೀನಿ, ನನ್ನ ಯಾಕೆ ಇಲ್ಲಿ ಸೇವ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಇಲ್ಲಿ ಚಾನ್ಸ್ ಕೊಡ್ಬೇಕಲ್ವಾ. ನಾನು ಹೇಳ್ತಿರೋದು ನನ್ನ ಪ್ರಕಾರ ಇಲ್ಲಿ ಯಾವ್ದಾರ ಒಂದು ಗೇಮ್ ಅಂತ ಬಂದಾಗ ನೀವು ನೋಡಬಹುದು, ಇಲ್ಲಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು, ರಾಶಿಕ್ ಅವರು 3 ಜನ ಕೂಡ ನಾನ್ ಗೇಮ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಪೈಪೋಟಿಗೆ ಬಿದ್ಬಿಟ್ಟು ಗೇಮ್ ಮಾಡ್ತಾ ಇದಾರೆ. ಮಿಕ್ಕಿರೋರ್ನ ಎಲ್ಲಾರನ್ನೂ ಕೂಡ ಇಲ್ಲಿ ನೀವು ನೋಡಬಹುದು, ಸ್ವಲ್ಪ ಗೇಮ್ ಅಂತ ಬಂದಾಗ ಇವ್ರುಗಳು ಸ್ವಲ್ಪ ಅವ್ರನ್ನ ದೂರನೇ ಇಡ್ತಾ ಇದಾರೆ. ಹೌದು, ಇಲ್ಲಿ ಆಡು ಅಂತ ಹೇಳ್ತಾರೆ, ಆ ನಂತರನೇ ಬೇಡ ನಾನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಖಾಡಕ್ಕೆ ಇಲ್ಲಿ ಇಳಿತಾರೆ. ಅಂದ್ರೆ ಅವ್ರ ಮೇಲೆ ನಂಬಿಕೆ ಇರಲ್ಲ, ಇವ್ರ ಮೇಲೆ ಇವ್ರು ಜಾಸ್ತಿ ನಂಬಿಕೆ. ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ, ಜಾನ್ವಿ ಅವರಿಗೆ ಸರಿಯಾಗಿ ಇಟ್ರು ಬಿಡಿ ಬಿಗ್ ಬಾಸ್ ಅಂತೂ. ಇಲ್ಲಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ಏನ್ ಮೆರಿತಿದ್ರೋ ನನ್ನಿಂದ ಗೇಮ್ ಗೆಲ್ಲುತ್ತೆ, ನಾನೇ ಗೇಮ್ ಗೆಲ್ಲಿಸ್ತೀನಿ ಅಂತ ಅಂದ್ಬಿಟ್ಟು ಕಾವ್ಯ ಅವರು, ಸ್ಪಂದನ ಅವರು ಸರಿಯಾಗಿ ಕೊಟ್ರು. ಆ ಒಂದು ವಿಕ್ಟ್ರಿ ಅವ್ರಿಬ್ರಿಗೂ ಕೂಡ ನಿಜವಾಗ್ಲೂ ಬೇಕಾಗಿತ್ತು.